ಎಲ್ಲ ಇಂಜಿನಿಯರಿಂಗ್ ಕಾಲೇಜಸ್ಸು ಕೋ ಎಜುಕೇಷನ್ನ ಮೇಂಟೈನ್ ಮಾಡ್ತಾ ಇದ್ರೆ ಕೆಲವು ಇಂಜಿನಿಯರಿಂಗ್ ಕಾಲೇಜು ಓನ್ಲಿ ಫಾರ್ ಗರ್ಲ್ಸ್ ಆರ್ ವುಮೆನ್ಸ್ ಅಂತೇಳಿ ಸ್ಟಾರ್ಟ್ ಮಾಡಿರೋದು. ಆ ಕಾಲೇಜಸಲ್ಲಿ ಮೈಸೂರಲ್ಲಿರೋ G+S ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಫಾರ್ ವುಮೆನ್ಸ್ ಒಂದು. ಸೊ ಈ ಕಾಲೇಜ್ಗೆ ಅಡ್ಮಿಷನ್ ತೊಗೊಬೇಕಂದ್ರೆ ಈ ಕಾಲೇಜಲ್ಲಿ ಪ್ಲೇಸ್ಮೆಂಟ್ ಯಾವ ಥರ ಇದೆ, ಕ್ಯಾಂಪಸ್ ಆಗಿದೆ, ಫ್ಯಾಕಲ್ಟಿ ಕ್ವಾಲಿಟಿ ಆಗಿದೆ, ಕೆರಿಯರ್ ಅಪರ್ಚುನಿಟಿ ಬಗ್ಗೆ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಈ ವಿಡಿಯೋದಲ್ಲಿ G+S IT ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂತ ಹೋಗೋಣ. G+S ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಫಾರ್ ವುಮೆನ್ ಲೊಕೇಟ್ ಆಗಿರೋದು ಮೈಸೂರಲ್ಲಿ ಮೇಟ್ಗಳ್ಳಿ ಹತ್ರ. ಸೊ ಇದನ್ನ ಮೇನ್ ನಡೆಸ್ತಾ ಇರೋದು ಗೀತಾ ಶಿಶು ಶಿಕ್ಷಣ ಸಂಘದವರು. ಸೊ G+S ಅಂತ ಇದು ASIT ಇಂದ ಅಪ್ರೂವಲ್ ಆಗಿದೆ. 2003 ಸ್ಟಾರ್ಟ್ ಆಗಿದೆ. VTU ಅಫಿಲಿಯೇಟೆಡ್ ಕಾಲೇಜು, NBA ಮತ್ತು NAC ಅಕ್ರಿಡೇಷನ್ ಆಗಿರೋ ಕಾಲೇಜು. ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ಗೆ ಸೇರಿದಾಗ ಆ ಕಾಲೇಜಲ್ಲಿರೋ ಪ್ಲೇಸ್ಮೆಂಟ್ ಮೇಲೆ ಆ ಕಾಲೇಜ್ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಸೊ ಈಗ ನಾವು GSS ಅಲ್ಲಿ ಯಾವ ಥರ ಪ್ಲೇಸ್ಮೆಂಟ್ ಇದೆ ಅಂತ ತಿಳ್ಕೊಳ್ಳೋಣ. ಸೊ ಈಗ 2025 ಬ್ಯಾಚಲ್ಲಿ 450 ಜನಕ್ಕಿಂತ ಹೆಚ್ಚಿಗೆ ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ 173 ಜನಕ್ಕೆ 6.5 ಲಕ್ಷಕ್ಕಿಂತ ಹೈಯೆಸ್ಟ್ ಪ್ಯಾಕೇಜ್ ಇದೆ. 44 ಜನಕ್ಕೆ 13 ಲಕ್ಷಕ್ಕಿಂತ ಹೆಚ್ಚು ಪ್ಯಾಕೇಜ್ ಇದೆ. 101 ಜನಕ್ಕೆ 10 ಲಕ್ಷಕ್ಕಿಂತ ಹೈಯೆಸ್ಟ್ ಪ್ಯಾಕೇಜ್ ಇದೆ. ಸೊ ಟೋಟಲ್ ಆಗಿ ಒಂದು ಪ್ರೀಮಿಯಂ ಕಂಪ್ನಿಗಳು ಒಂದು 105 ಕಂಪ್ನಿ ವಿಸಿಟ್ ಮಾಡಿದ್ದಾವೆ. ಸೊ ಇಂಟರ್ನ್ಶಿಪ್ಪು 200ಕ್ಕೂ ಹೆಚ್ಚು ಸ್ಟೂಡೆಂಟ್ಸ್ಗೆ ಇಂಟರ್ನ್ಶಿಪ್ಪು ಸಿಕ್ಕಿದೆ. ಸೊ ಹೈಯೆಸ್ಟ್ ಪ್ಲೇಸ್ಮೆಂಟ್ ಆಫರ್ ಬಂದು ಹೈಯೆಸ್ಟ್ ಪ್ಯಾಕೇಜ್ ಬಂದು 36,50,000 ವರ್ಷಕ್ಕೆ ಹೈಯೆಸ್ಟ್ ಪ್ಯಾಕೇಜ್ ಸಿಕ್ಕಿದೆ. ಜೊತೆಗೆ ಹೈಯೆಸ್ಟ್ ಇಂಟರ್ನ್ಶಿಪ್ಪು ಸ್ಟೇಫಂಡ್ ಬಂದು 1 ಲಕ್ಷ ಒಂದು ತಿಂಗಳಿಗೆ ಸಿಕ್ಕಿದೆ. ಸೊ ಇದು ವೆರಿ ಗುಡ್. ಎಷ್ಟೋ ಕಾಲೇಜಲ್ಲಿ ಅವರೇಜ್ ಪ್ಯಾಕೇಜ್ ಬಂದು 3-4 ಲಕ್ಷ ಇರುತ್ತೆ. ಸೊ ಈ ಕಾಲೇಜಲ್ಲಿ ಎಲ್ಲ ಕಂಪೇರ್ ಮಾಡಿಕೊಂಡಾಗ ಹೈಯೆಸ್ಟ್ ಪ್ಯಾಕೇಜು ಜಾಸ್ತಿ ಇದೆ. ಜೊತೆಗೆ ಆವ್ರೇಜ್ ಪ್ಯಾಕೇಜು ಈಗ 6.5 ಲಕ್ಷದ ಮೇಲೆ, 13 ಲಕ್ಷದ ಮೇಲೆ, 10 ಲಕ್ಷದ ಮೇಲೆ ಪ್ಯಾಕೇಜ್ ಇರೋದ್ರಿಂದ ಸೊ ನೀವು ಒಂದು ಒಳ್ಳೆ ಕಾಂಪಿಟೇಟಿವ್ ಕಾಲೇಜ್ ಅಂತಲೇ ತಿಳ್ಕೊಬೋದು. ಕಾಲೇಜಲ್ಲಿ ತುಂಬ ಕೆಲವೇ ಬ್ರಾಂಚಸ್ನ ಆಫರ್ ಮಾಡ್ತಿದ್ದಾರೆ. ಬೇರೆ ಕಾಲೇಜ್ ಥರ ತುಂಬ ಬ್ರಾಂಚಸ್ ಏನು ಇಟ್ಕೊಂಡಿಲ್ಲ ಇವರು. ಸೊ ಯಾವ ಬ್ರಾಂಚ್ ಇದೆ ಅಂದರೆ ಎಲೆಕ್ಟ್ರಾನಿಕ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು, CS ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಮಿಷಿನ್ ಲರ್ನಿಂಗು, ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು, ಇನ್ಫಾರ್ಮೇಷನ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡಾಟಾ ಸೈನ್ಸು. ಸೊ ಕಡಿಮೆ ಬ್ರಾಂಚಸ್ ಇದ್ರೂ ಸೊ ಮೋರ್ ಕಾಂಪಿಟೇಟಿವ್ ಬ್ರಾಂಚಸ್ ಇದೆ. ಸೊ ಇಲ್ಲಿ ಮೆಕ್ಯಾನಿಕಲ್ ಸಿವಿಲ್ ಬ್ರಾಂಚಸ್ನ ಇಟ್ಕೊಂಡಿಲ್ಲ. ಸೊ ಸಾಮಾನ್ಯವಾಗಿ ಗರ್ಲ್ಸ್ ಪ್ರಿಫರ್ ಮಾಡೋದಿಲ್ಲ ಅಂತೇಳಿ ಈ ಬ್ರಾಂಚಸ್ನ ಅವ್ರು ಇಟ್ಕೊಂಡಿಲ್ಲ. ಸೊ ನೆಕ್ಸ್ಟ್ ನೀವೇನಾದರೂ KCETಯಲ್ಲಿ ಕಾಲೇಜಿಗೆ ಜಾಯ್ನ್ ಆದರೆ ಸೊ ಯಾವ್ಯಾವ ಡಾಕ್ಯುಮೆಂಟ್ಸ್ ತೊಗೊಂಡೋಗ್ಬೇಕು, ಇದು ತುಂಬ ಇಂಪಾರ್ಟೆಂಟ್ ಇದೆ. KCET ಇಂದ ನಿಮಗೆ ಒಂದು ಸ್ಕೋರ್ ಕಾರ್ಡ್ ಬಂದಿರುತ್ತೆ. ಆ ಸ್ಕೋರ್ ಕಾರ್ಡ್ ತೊಗೊಂಡೋಗ್ಬೇಕು. ಸೆಕೆಂಡ್ PUC ಮಾರ್ಕ್ಸ್ ಕಾರ್ಡು, SLC ಮಾರ್ಕ್ಸ್ ಕಾರ್ಡು. ಸೊ ನೀವು ಇನ್ ಕೇಸ್ ಏನಾದರೂ ನಾನು ಕರ್ನಾಟಕದಲ್ಲಿ ಓದಿದ್ರೆ ಇಲ್ಲ ನಾನು ಕರ್ನಾಟಕ ಸ್ಟೂಡೆಂಟ್ ಆದರೆ ಮೈಗ್ರೇಷನ್ ಸರ್ಟಿಫಿಕೇಟು, ಸ್ಟಡಿ ಸರ್ಟಿಫಿಕೇಟು, ಸೊ ಸೆಕೆಂಡ್ ಆರ್ 12th ಸ್ಟ್ಯಾಂಡರ್ಡ್ ಟು ಫಸ್ಟ್ ಸ್ಟ್ಯಾಂಡರ್ಡು ಬೇಕಾಗುತ್ತೆ. ಸೊ ಸೆಕೆಂಡ್ PUC ಟು ನಿಮಗೆ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಫೋಟೋ ಕಾಪಿ ಆಫ್ ವ್ಯಾಲಿಡ್ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟು, ಸೊ ಅದು ಸ್ಟೂಡೆಂಟ್ ನೇಮಲ್ಲೇ ಇರಬೇಕು. ಆಧಾರ್ ಕಾಪಿ ಒಂದು ತೊಗೊಂಡೋಗ್ಬೇಕು. ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ 4 ತೊಗೊಂಡೋಗ್ಬೇಕು. ಆ್ಯಂಡ್ ಪಾಸ್ಪೋರ್ಟ್ ಸೈಜ್ ಆಫ್ ಪೇರೆಂಟ್ಸು ಅಥವಾ ಗಾರ್ಡಿಯನ್ದು ಒಂದು ಫೋಟೋ ತೊಗೊಂಡೋಗ್ಬೇಕು. ಈ ಡಾಕ್ಯುಮೆಂಟ್ಸ್ನ ನೀವು ಅಡ್ಮಿಷನ್ ಟೈಮಲ್ಲಿ ತೊಗೊಂಡೋಗ್ಬೇಕಾಗುತ್ತೆ. ವಿಷಯಕ್ಕೆ ಬಂದಾಗ ಸೊ ನೀವೇನಾದರೂ ಕ್ಯಾಟಗರಿ ವೈಸು ನಿಮ್ಮ KCETಯಲ್ಲಿ ಸೀಟ್ ಸಿಕ್ಕಿದ್ರೆ ಸೊ ಜನರಲ್ ಆಗಿ ಕಾಲೇಜಲ್ಲಿ ಈಗ KCET ಸೆಲ್ಲಲ್ಲಿ ಫೀಸ್ ಪೇ ಮಾಡೋದು ಡಿಫ್ರೆಂಟು. ಬಟ್ ಕಾಲೇಜಲ್ಲಿ ಎಷ್ಟು ಪೇ ಮಾಡಬೇಕಂದ್ರೆ ಅಪ್ರಾಕ್ಸಿಮೇಟ್ ಆಗಿ ನೀವು ಅಡಿಷ್ನಲ್ ಆಗಿ 15,000 ರೂಪಾಯಿ ಕಾಲೇಜಲ್ಲಿ ಪೇ ಮಾಡಬೇಕಾಗುತ್ತೆ. ಸೊ ನೋಡಿ ಇಲ್ಲ ಹಾಕಿದ್ದಾರೆ, ನೀಟಾಗಿ ಮೆನ್ಷನ್ ಮಾಡಿದ್ದಾರೆ. ಕೆರಿಯರ್ ಗೈಡೆನ್ಸ್ ಟ್ರೈನಿಂಗ್ ಫೀಸ್ ಅಂತೇಳಿ ಅವರು ಎಕ್ಸ್ಟ್ರಾ 15,000 ಎಲ್ಲ ಕ್ಯಾಟಗರಿಗೂ ತೊಗೊತಾರೆ. ನೀವು ಆ ಫೀಸ್ನ ಪೇ ಮಾಡಬೇಕಾಗುತ್ತೆ. ಸೊ ನೀವು ಇನ್ ಕೇಸ್ ಆದರೂ SC/ST ಕ್ಯಾಟಗರಿ ಆದರೆ ಸೊ ಇಲ್ಲಿ 15,000 ಪ್ಲಸ್ ಯೂನಿವರ್ಸಿಟಿ ಫೀಸು 20,000 ಎಕ್ಸ್ಟ್ರಾ ಅಡಿಷ್ನಲ್ ಆಗಿ ಟೋಟಲ್ ಆಗಿ 45,000 ಫೀಸ್ ಪೇ ಮಾಡಬೇಕಾಗುತ್ತೆ. ಸೊ ಇದನ್ನು ತಿಳ್ಕೊಂಡು ಹೋಗೋದ್ರಿಂದ ನಿಮ್ಗೆ ಅಲ್ಲಿ ಅಡ್ಮಿಷನ್ ಟೈಮಲ್ಲಿ ಅಲ್ಲಿ ಹೋದಾಗ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಇದನ್ನು ಈ ಸ್ಕ್ರೀನ್ ನೀವು ನೀಟಾಗಿ ನೋಡಿದಾಗ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ ಎಷ್ಟು ಫೀಸು ನೀವು ರೆಡಿ ಮಾಡ್ಕೊಂಡು ಹೋಗಬೇಕು ಅಂತ. ಜೊತೆಗೆ ಇನ್ನೊಂದು ಕೆಲವು ಅಡಿಷ್ನಲ್ ಫೀಸ್ ಆಗಿ ಅವರು ಒಂದು 20,000 ಎಕ್ಸ್ಟ್ರಾ ತೊಗೊಳ್ತಾರೆ. ಸೊ ಇದು ಇಂಪಾರ್ಟೆಂಟು. ಅದರ್ ಅಕಾಡೆಮಿಕ್ ಫೀಸ್ ಅಂತೇಳಿ ತೊಗೊತಾರೆ. ಈ ಫೀಸು ನೀವು ಅಡಿಷ್ನಲ್ ಆಗಿ 20,000 ಪೇ ಮಾಡಬೇಕಾಗುತ್ತೆ. ಆ 20,000 ಏನಕ್ಕೆ ಅಂತೇಳಿ ಇದನ್ನು ತಿಳ್ಕೊಬೇಕು. ಇದು ತುಂಬ ಇಂಪಾರ್ಟೆಂಟು. ಆ ಕಾಲೇಜಲ್ಲಿ ಹೋದಾಗ ನೀವು ಜಸ್ಟ್ ನಾವು KCETಯಲ್ಲಿ ಆ KESLಲ್ಲಿ ಫೀಸ್ ಪೇ ಮಾಡಿದ್ದೀವಿ, ಇಲ್ಲೇನು ಪೇ ಮಾಡಲ್ಲ ಅಂತ ಅನ್ಕೊಬಾರ್ದು. ಸೊ ಅಪ್ರಾಕ್ಸಿಮೇಟ್ಲಿ 30,000-40,000 ರೂಪಾಯಿ ನಿಮಗೆ ಖರ್ಚು ಬರೋ ಚಾನ್ಸಸ್ಸು ಜಾಸ್ತಿ ಇದೆ. G+S ಅಲ್ಲಿ ಫಸ್ಟ್ ರೌಂಡು ಲಾಸ್ಟ್ ಇಯರ್ಗೆ KCET ಕಟ್ ಆಫು ಎಷ್ಟಿತ್ತು ಅಂತ ತಿಳ್ಕೊತಾ ಹೋಗೋಣ. AML ಆ್ಯಂಡ್ ಡಾಟಾ ಸೈನ್ಸ್ ಬ್ರಾಂಚಲ್ಲಿ ಜನರಲ್ ಮೆರಿಟಲ್ಲಿ 23,245 ಇತ್ತು. ಅದೇ ಬೇರೆ ಕ್ಯಾಟಗರಿ 1Gಗೆ 25,000 ಚಿಲ್ಲರೆ ಇತ್ತು. 2Aಗೆ 29,000, 3Aಗೆ 23,000, 3Bಗೆ 23,000, SCಗೆ 44,000, SC ರೂರಲ್ಗೆ 70,000 ತನಕ
ಫಸ್ಟ್ ರೌಂಡಲ್ಲಿ ಕಟ್ ಆಫ್ ಇತ್ತು. ಅದೇ ಥರ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಅದರಲ್ಲಿ AML ಬ್ರಾಂಚ್ಗೆ ಹೋದಾಗ ಜನರಲ್ ಮೆರಿಟ್ ಬಂದು 20,000 ತನಕ ಇತ್ತು. 3B ಬಂದು 20,500 ಇತ್ತು. ಸೊ 1G ಬಂದು 29,000, 2A ಬಂದು 27,000, 2B ಬಂದು 39,000, 3A ಬಂದು 21,000. ಸೊ SC ಕ್ಯಾಟಗರಿಗೆ ನಿಮಗೆ 50,000 ರ್ಯಾಂಕಿಂಗಲ್ಲಿದೆ. ನೆಕ್ಸ್ಟ್ ಕೋರ್ ಸಬ್ಜೆಕ್ಟ್ ಆದ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ಗೆ ಜನರಲ್ ಮೆರಿಟ್ ಬಂದು 18,000 ಇದೆ. ಸೊ ನಿಮ್ದೇನಾದರೂ ಕ್ಯಾಟಗರಿ 1G ಇದ್ದರೆ 20,000 ಚಿಲ್ಲರೆ. ಸೊ 2A ಇದ್ದರೆ 25,000, 3A ಬಂದರೆ ನಿಮಗೆ 18,000, 3B ಬಂದಾಗ 18,000. ಸೊ ಅಪ್ರಾಕ್ಸಿಮೇಟಾಗಿ ಇಲ್ಲೂ ಅಷ್ಟೇ ನಿಮಗೆ 20,000 ಒಳಗಡೆ ಇದ್ದರೆ ಕೋರ್ ಬ್ರಾಂಚಲ್ಲಿ ಸಿಗೋ ಚಾನ್ಸಸ್ಸು ಜಾಸ್ತಿ ಇದೆ. ಸೊ SC ಕ್ಯಾಟಗರಿ ಆದರೆ 40,000 ರೇಂಜಲ್ಲಾದರೆ, ಸೊ ನಿಮಗೆ AML, ಕಂಪ್ಯೂಟರ್ ಸೈನ್ಸು ಮತ್ತು ಡಾಟಾ ಸೈನ್ಸ್ ಬ್ರಾಂಚಸ್ ಬೇಕು ಅಂದರೆ ಸೊ ನಾರ್ಮಲ್ ಬೇರೆ SC ಕ್ಯಾಟಗರಿ ಆದರೆ 50ರಿಂದ ಒಳಗಡೆ ರ್ಯಾಂಕಿಂಗ್ ಇದ್ದರೆ ಸಿಗುತ್ತೆ. ಸೊ ಬೇರೆ ಬ್ರಾಂಚಸ್ಗೆಲ್ಲ 25,000 ಒಳಗಡೆ ರ್ಯಾಂಕಿಂಗ್ ಇದ್ದರೆ IT ಬ್ರಾಂಚಸ್ಗೆ ನೀವು ಟಾರ್ಗೆಟ್ ಮಾಡ್ಬೋದು. ನೆಕ್ಸ್ಟು ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು ಜನರಲ್ ಮೆರಿಟ್ ಬಂದು 32,758 ಆಗಿದೆ. ಬೇರೆ ಕ್ಯಾಟಗರೀಸು ಸ್ವಲ್ಪ ರ್ಯಾಂಕಿಂಗ್ ಜಾಸ್ತಿ ಇದೆ. ಅದೇ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗು ಜನರಲ್ ಮೆರಿಟ್ ಬಂದು 28,000 ಇದೆ. ಸೊ 1G ಕ್ಯಾಟಗರಿಗೆ 42,000 ಇದೆ, 2A ಕ್ಯಾಟಗರಿಗೆ 36,000 ಇದೆ, 2B ಕ್ಯಾಟಗರಿಗೆ 45,000 ಇದೆ, 3A ಕ್ಯಾಟಗರಿಗೆ 28,000 ಇದೆ, 3Bಗೆ 28,000 ಇದೆ. ಸೊ SC ಕ್ಯಾಟಗರಿಗೆ 87,000 ಇದೆ. ಅದೇ ಥರ ಇನ್ಫಾರ್ಮೇಷನ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ಗೆ ಜನರಲ್ ಮೆರಿಟ್ಗೆ 21,894 ಇದೆ. ಸೊ 1G ಕ್ಯಾಟಗರಿಗೆ 32,000 ಇದೆ, 2A ಕ್ಯಾಟಗರಿಗೆ 27,000 ಇದೆ, 2Bಗೆ 40,000 ಇದೆ, 3Aಗೆ 22,000 ಇದೆ. ಸೊ SC ಕ್ಯಾಟಗರಿ ಆದರೆ 67,000 ಇದೆ. ಸೊ IT ಬ್ರಾಂಚಸ್ ಆದರೆ ನೀವೇನಾದರೂ ಪ್ಲ್ಯಾನ್ ಮಾಡ್ತಾಯಿದ್ರೆ ಈ ಕಾಲೇಜ್ಗೆ IT ಬ್ರಾಂಚಸ್ ಆದರೆ 25,000 ಒಳಗಡೆ ಇದ್ದರೆ ಯಾವುದೇ ಕ್ಯಾಟಗರಿ ಆದರೂ ಆರಾಮಾಗಿ ಸೀಟ್ ಸಿಗುತ್ತೆ. ಸೊ ನೀವು ಈ ಕಾಲೇಜಲ್ಲಿ ಈ ರ್ಯಾಂಕಿಂಗ್ ನೋಡಿದಾಗ ನಿಮ್ಗೆ ಏನು ತಿಳಿಯುತ್ತೆ ಅಂದರೆ ಎಷ್ಟು ಕಾಂಪಿಟೇಟಿವ್ ಆಗಿದೆ. ಸೊ ಇದು ಬೇರೆ ಕಾಲೇಜಲ್ಲಿ ಲಕ್ಷ ಆದ್ರೂ ನಿಮಗೆ IT ಬ್ರಾಂಚಸ್ ಸಿಗುತ್ತೆ. ಈ ಕಾಲೇಜಲ್ಲಿ 25,000 50,000 ಒಳಗಡೆ ರ್ಯಾಂಕಿಂಗ್ ಇದೆ. ಸೊ ಹೈ ಕ್ವಾಲಿಟಿ ಸ್ಟೂಡೆಂಟ್ಸ್ ಬರ್ತಾರೆ. ಸೊ ಜೊತೆಗೆ ಇದು ಹೆಣ್ಮಕ್ಳೇ ಕಾಲೇಜ್ ಆಗಿರೋದ್ರಿಂದ ಸೇಫ್ಟಿ ವೈಸು ಅಷ್ಟೇ ತುಂಬ ಚೆನ್ನಾಗಿದೆ. ಸೊ ನಿಮ್ಮ ಹೆಣ್ಮಕ್ಳನ್ನ ಇದೇ ಕಾಲೇಜಲ್ಲಿ ಓದಿಸ್ಬೇಕು ಅಂತ ಆಸೆ ಇದ್ದರೆ ಇದು ವೆರಿ ಗುಡ್ ಕಾಲೇಜು, ಬಟ್ ವೆರಿ ಕಾಂಪಿಟೇಟಿವ್ ಕಾಲೇಜು. ಸೊ G++ ಅಲ್ಲಿ ಹಾಸ್ಟೆಲ್ ಫೆಸಿಲಿಟಿ ಇನ್ಸೈಡ್ ದ ಕ್ಯಾಂಪಸ್ ಇದೆ. ಸೊ ಡಿಫ್ರೆಂಟ್ ಬ್ಲಾಕ್ಸ್ ಇದೆ. ಈಚ್ ಬ್ಲಾಕ್ಸಲ್ಲೂ ಇಯರ್ ವೈಸು ಅವರು ಅಲಾಟ್ ಮಾಡ್ತಾರೆ. ಸೊ ಫ್ರೆಷರ್ಸ್ನ ಮತ್ತು ಸೀನಿಯರ್ಸ್ನ ಒಂದೇ ಬ್ಲಾಕಲ್ಲಿ ಹಾಕೋದಿಲ್ಲ. ಫ್ರೆಷರ್ಸ್ಗೆ ಮತ್ತು ಬ್ಲಾಕ್ ಇರುತ್ತೆ. ಸೊ ಸೀನಿಯರ್ಸ್ಗೆ ಪ್ರತಿ ವರ್ಷ ಒಂದೊಂದು ಬ್ಲಾಕಲ್ಲಿ ಅಲಾಟ್ ಮಾಡ್ತಾರೆ. ಸೊ ಇದರಿಂದ ರ್ಯಾಗಿಂಗು ನಿಮ್ಗೇನಾದರೂ ಭಯ ಇದ್ದರೆ ಅದು ಯಾವುದರ ತೊಂದರೆ ಇಲ್ಲ. ಸೊ ಒಳ್ಳೆ ಫೆಸಿಲಿಟೀಸು ಇದೆ. ಸೊ ಈ ಥರ ನಿಮಗೆ ಲುಕ್ ಕಾಣುತ್ತೆ, ಒಳ್ಳೆ ಐಫೈಯಾಗಿ ನಿಮಗೆ ಹಾಸ್ಟೆಲ್ ಫೆಸಿಲಿಟಿ ಇದೆ ಮತ್ತು ಸೆಕ್ಯೂರಿಟಿ ಇದೆ. ಅದು ಮೇನ್ ಇಂಪಾರ್ಟೆಂಟ್. ಕಾಲೇಜ್ ಕ್ಯಾಂಪಸ್ ಒಳಗಡೆ ಕ್ಯಾಂಟೀನ್ ಇದೆ, ಜೊತೆಗೆ ಒಂದು ಚಿಕ್ಕದಾಗಿ ಒಂದು ಕಾಫಿ ಡೇ ಇದೆ. ಸೊ ಸ್ನ್ಯಾಕ್ಸ್ಗೆಲ್ಲ ತೊಂದರೆ ಇಲ್ಲ. ಜೊತೆಗೆ ನೀವು ಏನಾದರೂ ಹಾಸ್ಟೆಲ್ಗೆ ಸೇರಬೇಕಂದ್ರೆ ಫೀಸು 1,00,000 ತನಕ ಆಗ್ಬೋದು, ಹೆಚ್ಚು ಕಮ್ಮಿ ಒಂದು 20,000 ಆ ಕಡೆ ಈ ಕಡೆ ಆಗ್ಬೋದು. ಸೊ ನಿಮಗೆ ಅದೇನಾದರೂ ಎಕ್ಸ್ಪೆನ್ಸಿವ್ ಆಗ್ತದೆ ಅಂದರೆ ಮೈಸೂರಲ್ಲಿ ಒಂದು ಒಳ್ಳೆ ಗೌರ್ಮೆಂಟ್ ಹಾಸ್ಟೆಲ್ಸ್ ಫಾರ್ ವುಮೆನ್ಸ್ ತುಂಬ ಇದ್ದಾವೆ, ಅದನ್ನು ನೀವು ಪ್ರಿಫರ್ ಮಾಡ್ಬೋದು. ಸೊ ಈಗ ವೆರಿ ಇಂಪಾರ್ಟೆಂಟು, ನೀವು ಮೈಸೂರಲ್ಲೇ ಲೊಕೇಟ್ ಆಗಿದ್ರಿ, ಬೇರೆ ಏರಿಯಾದಲ್ಲಿ ಲೊಕೇಟ್ ಆಗಿದ್ರೆ ಯಾವ ಥರ ನೀವು ಆ ಕಾಲೇಜ್ಗೆ ರೀಚ್ ಆಗ್ಬೋದು ಅಂದರೆ, ಸೊ ಇವರು 17 ಬಸ್ಸಸ್ ಇಟ್ಕೊಂಡಿದ್ದಾರೆ. 17 ಬಸ್ಸಿಂದ ನೀವು ಈಸಿಯಾಗಿ ಎಲ್ಲ ಮೆಜಾರಿಟಿ ಮೈಸೂರು ಏರಿಯಾಗಳನ್ನ ಕವರ್ ಮಾಡ್ತಾರೆ. ಸೊ ನೀವು ಈಸಿಯಾಗಿ ಕಾಲೇಜ್ ಟ್ರಾನ್ಸ್ಪೋರ್ಟೇಷನ್ ಬೇಕಾದ್ರೂ ತೊಗೊಬೋದು. ಇಲ್ಲ ನನ್ನ ಕಾಲೇಜ್ ಟ್ರಾನ್ಸ್ಪೋರ್ಟೇಷನ್ ಬೇಡ ಅಂದರೆ ಸೊ ನಿಮಗೆ ಮೈಸೂರಲ್ಲಿ ಬಸ್ಸಸ್ಸು ಫೆಸಿಲಿಟಿ ಇದೆ. KRS ಟುವರ್ಡ್ಸ್ KRS ಆಗಿರೋದ್ರಿಂದ ಕಾಲೇಜು ಲೊಕೇಟ್ ಆಗಿರೋದು. ಸೊ ಈಸಿಯಾಗಿ ಬಸ್ಸಸ್ ಆಕ್ಸೆಸ್ ಇದೆ, ನಿಮಗೆ ಕಾಲೇಜ್ ಹತ್ರನೇ ಬಸ್ ಸ್ಟಾಪ್ ಇದೆ. ಸೊ ಈಸಿಯಾಗಿ ನೀವು ಬೇಕಾದರೆ ಗೌರ್ಮೆಂಟ್ ಬಸ್ಸಸ್ ಆರ್ ಪ್ರೈವೇಟ್ ಬಸ್ಸಸ್ನ ಯೂಸ್ ಮಾಡ್ಕೊಬೋದು. ಇಲ್ಲ ನನಗೆ ಕಾಲೇಜ್ ಬಸ್ಸಸ್ಸೇ ಬೇಕು ಅಂದರೆ ಕಾಲೇಜ್ ಬಸ್ ಫೆಸಿಲಿಟಿನೂ ಅವೈಲೇಬಲ್ ಇದೆ. ಫೈನಲಾಗಿ G++ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಫಾರ್ ವುಮೆನ್ಸ್ ಒಂದು ಹೆಣ್ಮಕ್ಳಿಗೆ ಒಂದು ಒಳ್ಳೆ ಕಾಲೇಜು, ಒಳ್ಳೆ ಶಿಕ್ಷಣ, ಒಂದು ಸೇಫ್ ಪ್ಲೇಸು, ಒಂದು ಪ್ರೊಫೆಷ್ನಲ್ ಆಪರ್ಚುನಿಟೀಸ್ ಕೊಡೋಂಥ ಕಾಲೇಜು. ನೀವೇನಾದರೂ CS, IS, AML ಅಥವಾ EC ಬ್ರಾಂಚಸಲ್ಲಿ ಇಂಟ್ರೆಸ್ಟ್ ಇದ್ದರೆ ಮೈಸೂರಲ್ಲಿರೋ ಒಂದು ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ ಏನಾದರೂ ನಿಮಗೆ ಬೇಕಾಗಿದ್ದರೆ ಸೊ ಈ ಕಾಲೇಜು ಖಂಡಿತವಾಗಿ ನಿಮ್ಮ ಲೀಸ್ಟಲ್ಲಿ ಆ್ಯಡ್ ಮಾಡ್ಕೊಬೋದು. ಎಸ್ಪೆಷಲಿ ಡಿಸಿಪ್ಲಿನು, ಅಕಾಡೆಮಿಕ್ಸು, ಕ್ಯಾಂಪಸ್ ಫೆಸಿಲಿಟಿ, ಗರ್ಲ್ಸ್ ಸೇಫ್ಟಿ ವಿಷಯದಲ್ಲಿ ಈ ಕಾಲೇಜ್ಗೆ ಒಳ್ಳೆ ಹೆಸರಿದೆ. ಆದರೆ ಕಾಲೇಜ್ ಆಯ್ಕೆ ಮಾಡೋಕ್ಕೆ ಮುನ್ನ ನಿಮ್ಮ ರ್ಯಾಂಕು, ನಿಮ್ಗೆ ಯಾವುದ್ರಲ್ಲಿ ಬ್ರಾಂಚಲ್ಲಿ ಇಂಟ್ರೆಸ್ಟ್ ಇದೆ, ನಿಮ್ಗೆ ಯಾವ ಥರ ಪ್ಲೇಸ್ಮೆಂಟ್ ಬೇಕು, ಸೊ ನಿಮ್ಮ ಫ್ಯೂಚರ್ ಪ್ಲ್ಯಾನ್ ಏನನ್ನ ಪ್ಲ್ಯಾನಲ್ಲಿ ತಲೆಯಲ್ಲಿ ಇಟ್ಕೊಂಡು ನೀವು ಡಿಸಿಷನ್ ತೊಗೊಳ್ಳಿ. ಈ ವಿಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.